आप देख रहे हैं बीजापुर इन्फो। मैं आपके साथ जाफर कलादगी। श्री शिव कुमार महास्वामी जी का निधन। तुमकुर सिद्धगंगा मठ के मठाधिपति श्री शिव कुमार महास्वामी जी कई दिनों से बीमार चल रहे थे। अपनी उम्र के 111 साल के पड़ाव पर आके इन्होंने आज तकरीबन 12 बजे अपनी आखिरी सांसें ली। कल अंतिम संस्कार होगा। राज्य के सीएम HD कुमारस्वामी ने कल राज्य के सभी स्कूल, कॉलेजेस और सरकारी विभागों में छुट्टी का ऐलान किया है। बीजापुर जिला MLC अरुण शाहपुर ने भी महास्वामी जी को श्रद्धांजलि अर्पित की। ಸಿದ್ಧಗಂಗಾ ಮಠದ ಶ್ರೀಗಳು ಇವತ್ತು ಜಗದ್ಗುರುಗಳು ನಮ್ಮನ್ನ ಅಗಲಿದ್ದಾರೆ, ಶಿವೈಕ್ಯರಾಗಿದ್ದಾರೆ. ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ನೀಡಲಿ ಅನ್ನುವಂಥದ್ದು ಸಣ್ಣ ಮಾತಾಗತ್ತೆ ಅಂತ ನಾನು ಭಾವಿಸ್ತೀನಿ. ನಡೆದಾಡುವ ದೇವರೆಂದೇ ಅವರು ಖ್ಯಾತರಾಗಿದ್ದರು. ಬಹುತೇಕ ಒಂದು ದಿನದಲ್ಲಿ ಜಾತಿ, ಮತ, ಪಂಥ, ಮೂಲ, ಜಿಲ್ಲೆ, ಪ್ರದೇಶ ಇವೆಲ್ಲವನ್ನೂ ಮೀರಿರುವಂಥ 10,000 ಜನ ವಿದ್ಯಾರ್ಥಿಗಳಿಗೆ ಜ್ಞಾನದಾಸೋಹ. ನೀವು ಯೋಚನೆ ಮಾಡಿ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲ ಆರದ ಒಲೆ ಆ ಮಠದಲ್ಲಿ ಇತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬರೀ ಊಟ ಉಪಚಾರ ದೃಷ್ಟಿಯಿಂದಲ್ಲ, ಜ್ಞಾನದ ಆರದ ಒಲೆಯಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಷ್ಟೊಂದು ಅದ್ಭುತ ಕೊಡುಗೆ ಕೊಟ್ಟಿರುವಂತಹ, ಬರೇ ಕೊಡುಗೆ ನಾನೊಂದು ವೀರಶೈವ ಲಿಂಗಾಯತ ಈ ಪರಂಪರೆಗೆ ಸೇರಿದವನು ಅನ್ನೋದನ್ನು ಮರೆತು ಈ ಎಲ್ಲ ಇವತ್ತು ಮುಸ್ಲಿಮ್ಸ್, ಕ್ರಿಶ್ಚಿಯನ್ ಈ ದೇಶಕ್ಕೊಂದು ಸಂದೇಶ ಕೊಡುವಂತ ಒಂದು ಬಹುದೊಡ್ಡ ಮಠವಾಗಿ ಅವರು ಕಾರ್ಯನಿರ್ವಹಣೆ ಮಾಡಿದ್ದಾರೆ. ನಾವೆಲ್ಲರೂ ಅವರನ್ನು ನಡೆದಾಡುವ ದೇವರು ಅಂತ ಹೇಳೋದು ಆ ಕಾರಣಕ್ಕಾಗಿ. ನಡೆದಾಡುವ ದೇವರಾಗಿ ಎಲ್ಲರನ್ನೂ ಮಾನವೀಯತೆ ನೆಲೆಗಟ್ಟಿನಲ್ಲಿ ತೆಗೆದುಕೊಂಡು ಹೋಗುವಂಥವ್ರು ಅಗಲಿರುವುದು ಕರ್ನಾಟಕ ರಾಜ್ಯ ನಿಜವಾಗ್ಲೂ ಇವತ್ತು ಬಡವಾಗಿದೆ. ಸೊ ನಾನು ಮತ್ತೆ ಆ ಗುರುಗಳಾಗಿ ಹುಟ್ಟಿ ಬರಲಿ, ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡುವಂತಾಗಲಿ ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ಭಗವಂತನಲ್ಲಿ ಸಲ್ಲಿಸ್ತಾರೆ. ಭಾರತ ರತ್ನ ಅವ್ರಿಗೆ ಕೊಟ್ಟರೆ ಭಾರತ ರತ್ನಕ್ಕೂ ಒಂದು ಗರಿ. ಭಾರತ ರತ್ನಕ್ಕೆ ಅವರಿಗೆ ಕೊಡುವ ಮೂಲಕ ಹಿಂತಿಂತವರೆಲ್ಲ ಭಾರತ ರತ್ನ ಪಡೆದಿದ್ದರು ಅನ್ನುವಂಥ ಒಂದು ಹೆಮ್ಮೆಗೆ, ಕೀರ್ತಿಗೆ ಒಳಗಾಗುವಂತಹದ್ದಿದೆ. ಭಾರತ ರತ್ನ ಕೊಡುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳು ಮನಸ್ಸು ಮಾಡಬೇಕು ಅನ್ನುವಂಥ ನನಗೆ ಒಂದು ಅಭಿಪ್ರಾಯವನ್ನು ಕೂಡ ಈ ಸಂದರ್ಭದಲ್ಲಿ ಹಂಚಿಕೊಳ್ತಾರೆ.